ಎಲ್ಲ ಊಟ ಗಿಟ್ಟೆ ಜೋರ ಮಾಡಿರ್ಬೇಕು ನೀವು. ಆಯ್ತು, ಬಹಳ ಸಂತೋಷ. ಬಂಧುಗಳೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ನಮ್ಮ ಸಚಿವರು, ನಮ್ಮ ಅಲೆಮಾರು ಬುಡಕಟ್ಟ ಮಹಾಸಭೆಗೆ ಹೊಸ ರೂಪವನ್ನು ಕೊಟ್ಟಂತ ಒಬ್ಬ ರಾಜ್ಯದ ಒಬ್ಬ ಹಿರಿಯ ನಾಯಕರಾದಂಥ ಡಾಕ್ಟರ್ ದ್ವಾರಕನಾಥ್ ಅವರೇ, ನನ್ನ ಆತ್ಮೀಯರಾದಂಥ ಪ್ರಕಾಶ್ ರಾಜ್ ಅವರೇ, ಶಾಸಕ ಮಿತ್ರರಾದಂಥ ಪ್ರಕಾಶ್ ಕೋಳಿವಾಡ್ ಅವರೇ, ಹನುಮಂತಪ್ಪ ಅವರೇ, ಅಧ್ಯಕ್ಷರು ನಾಗರಾಜ್ ಅವರು, ಜಗ್ಗೂರ್ ಅವರು, ಸುರೇಂದ್ರ ಅವರು, ಮಾಜಿ ಶಾಸಕರಂತ ನರೇಂದ್ರ ಬಾಬು ಅವರೇ, ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಿಲ್ಲ, ರಾಜ್ಯ ಮೂಲೆಯಿಂದ ಬಂದಂತ ಎಲ್ಲ ನನ್ನ ಆದಿವಾಸಿ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಂಧು ಭಗಿನಿಯರೇ, ಹಕ್ಕಿಗಳನ್ನ ಹಿಡಿದು ಬದುಕುವಂತ ಜನ, ಕಾಡಿನಲ್ಲಿ ಬೆಳೀತಾ ಇರುವಂತ ಜನ, ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಇದರಲ್ಲಿ ಯಾವ ತರದ ಅನುಮಾನ ಇಲ್ಲ. ಏನು ನಾಗರಿಕತೆ ಬಂದ್ಬಿಟ್ಟಿದೆ, ಈಗ ನಾವೆಲ್ಲ ಫ್ಯಾಮಿಲಿ ಶರ್ಟ್ ಹಾಕೊಂಡು ಕೋಟು ಪಟ್ ಹಾಕೊಂಡು ಬನ್ನಿ ಮುಂದೆ ನಿಂತಿದ್ದೀವಿ. ಮೂಲ ನಾವೆಲ್ಲ ಆದಿವಾಸಿಗಳೇ. ಹುಟ್ಟುವಾಗ ಯಾವ ಬಟ್ಟೆನೂ ಇರಲಿಲ್ಲ, ಚೇರು ಇರಲಿಲ್ಲ, ಕುರ್ಚಿನೂ ಇಲ್ಲ, ಹಾಗೂ ಅಧಿಕಾರನೂ ಇರಲಿಲ್ಲ, ಹೆಸರು ಇರಲಿಲ್ಲ. ನಾಗರಿಕ ಬಂದ ಮೇಲೆ ಉಸಿರು ಬಂತು, ಹೆಸರು ಬಂತು. ಅದನ್ನ ಈಗ ನಾವು ಕಾಪಾಡಿಕೊಂಡು ದಿನೇ ದಿನೇ ಹೋಗ್ತಾ ಇದ್ದೀವಿ. ನೀವು ಪ್ರಕೃತಿಯೊಂದಿಗೆ ಜೊತೆಯಲ್ಲಿ ನೀವೆಲ್ಲ ಬದುಕ್ತಾ ಇರುವಂಥವ್ರು. ಕೊನೆಗೆ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ, ಯಾವ ದೊಡ್ಡ ಅಧಿಕಾರದ ಇದ್ರು ಕೂಡ, ಎಷ್ಟು ದುಡ್ಡಿದ್ರು ಕೂಡ, ಕೊನೆಗೆ ನಾನು ಹೋಗಿ ಹಳ್ಳಿ ಬದುಕು ನೋಡ್ಬೇಕು ಅಂತೆಲ್ಲ ಫಾರಂ ಲ್ಯಾಂಡ್ ಅಂತ ಹೇಳಿ ಕೊನೆಗೆ ಹೋಗಿ 1-2 ಎಕರೆ ತಗೊಂಡು ಮನೆ ತೋಟ ಕಟ್ಕೊಂಡು ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಸಿರು ಈಗೆಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಮನೆ ಒಳಗಡೆ ತಂದು ಆರ್ಟಿಫಿಷಿಯಲ್ ಗಿಡನ ತಂದು ಇಟ್ಕೊಂಡು ಸೊ ಈ ಹಸಿರು ಮಧ್ಯ ಬದುಕಲಿಕ್ಕೆ ಕೂಡ ಜನ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವೆಲ್ಲ ಪ್ರಕೃತಿಯ ಮಕ್ಕಳು, ನೀವೆಲ್ಲ ಭಾಗ್ಯವಂತರು. ನಾನು ನಿಮ್ಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟೇ ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಯಾರು ಭೂಮಿಲಿ, ಅರಣ್ಯ ಭೂಮಿಲಿ ಮಾಡ್ತಾ ಇದ್ರು ಕೂಡ, ರೆವಿನ್ಯೂ ಭೂಮಿಲಿ ಮಾಡ್ತಾ ಇದ್ದಂಥವ್ರಿಗೆ ನಾವು ಒಂದು ಹೊಸ ರೂಪ 53 ಫಾರಂಗಳೆಲ್ಲ ಕೊಟ್ಟು, 57-58 ಇವೆಲ್ಲ ಕೊಟ್ಟು, ಕೆಲವರಿಗೆ ಒಂದು ಹೊಸ ರೂಪ ನಮ್ಮ ಸರ್ಕಾರ ಕೊಡ್ತು, ಉಳೋರಿಗೆ ಭೂಮಿ ಕೊಡಬೇಕು ಅಂತ. ಇದಾದ್ಮೇಲೆ ನೀವೆಲ್ಲ ಅರಣ್ಯದಲ್ಲಿ ಬದುಕ್ತಾ ಇದ್ರಿ. 20 ವರ್ಷ ನಿಯಮ ಇಟ್ಟು ನಿಮ್ಗೆಲ್ಲ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೆಲವರಿಗೆಲ್ಲ ಸಹಾಯ ಮಾಡಿದೆ. ಇನ್ನ ಕೆಲವ್ರಿಗೆ ಆಗ್ಬೇಕು, ಇನ್ನ ಕೆಲವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಲ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನನಗೆ ಅರಿವಿದೆ. ತಮ್ಮ ಭಾವನೆ, ತಮ್ಮ ಬದುಕು, ತಮ್ಮ ಶ್ರಮ
ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ಬಲ್ಲೆ. ಸೊ ಅದರಿಂದ ನೀವೇನು ಬೆಂಗಳೂರಿಂದ ದೂರ ಇದ್ದೀನಿ ನನ್ನ ಭಾವನೆ ಬೇಡ. ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜನಾಂಗ ಬಹಳ ಶ್ರಮ ಪಟ್ಟು ಬದುಕ್ತಾ ಇದ್ದಾರೆ. ಸೊ ಆದರೆ ನೀವೆಲ್ಲ ಸರಳತೆ, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಈಗ ಕೂಡ ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಬಹಳ ಶ್ರೇಷ್ಠವಾದದ್ದು. ನನ್ನ ಒಂದು ಪ್ರಾರ್ಥನೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಪ್ರಕೃತಿಯನ್ನ ಪ್ರೀತಿ ಮಾಡುವಂತ ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇವತ್ತು ಅದನ್ನ ಉಳಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ತಾವು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಿಮ್ಮ ಮೂಲ ಕಸುಬಿನಿಂದ ನೀವು ಯಾರು ದೂರ ಹೋಗ್ಬಿಡಿ. ವಿದ್ಯಾವಂತರಾಗಿ ನಿಮ್ಮ ಏನು ಒಂದು ಮೂಲ ಬದುಕಿದೆಯಲ್ಲ, ಏನಪ್ಪಾ ನಾನು ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಮಾತ್ರ ನನಗೆ ಗೌರವಿಸ್ತಾರೆ, ಇಲ್ಲ ನನಗೆ ಗೌರವ ಇಲ್ಲ ಅಂತ ನಾನು ತಿಳ್ಕೊಳಕ್ ಹೋಗ್ಬೇಡಿ. ರೂಟ್ ಇದ್ರೇನೆ ಫ್ರೂಟ್, ಬೇರಿದ್ರೇನೆ ಮರ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಬೇರನ್ನ, ನಿಮ್ಮ ಬದುಕನ್ನ, ನಿಮ್ಮ ಇತಿಹಾಸವನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರಕ್ಕೆ ನಾವು ನಮನವನ್ನ ಸಲ್ಲಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ನಿಮ್ಮ ಇತಿಹಾಸದಲ್ಲಿ ತಮ್ಮ ಏನು ನಿಮ್ಮ ಜನಾಂಗದ ಮೂಲ ತತ್ವ ಇದೆ, ಬದುಕಿನ ಆದರ್ಶ ಇದೆ. ನಿಮ್ಗೆ ಸೂರ್ಯ ಚಂದ್ರನೇ ನಿಮ್ಗೆ ವಾಚ್. ನಿಮ್ಗೆ ಏನು ಸೂರ್ಯ ಚಂದ್ರ ಯಾವ ರೀತಿ ನಿಮ್ಗೆ ಗಾಳಿ ಬೆಳಕು ಇದೆ, ಅದರಲ್ಲಿ ನೀವು ಬದುಕಿ. ನಿಮ್ಗೆ ಯಾವ ಎಸಿನೂ ಬೇಡ, ಯಾವ ಫ್ಯಾನು ಬೇಡ, ಏನು ಬೇಡ. ಆದ್ರೆ ಸರ್ಕಾರ ನಿಮ್ಗೆ ಏನೇನು ಕೊಡ್ಬೇಕು ಕೊಡ್ತದೆ, ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮೂಲ ಸಿದ್ಧಾಂತನ ನೀವು ಬಿಡಕ್ ಹೋಗದೆ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಆಗ ನಿಮ್ಗೆ ಇನ್ನ ಹೆಚ್ಚಿಗೆ ಗೌರವ ಕೂಡ ಸಿಗ್ತದೆ. ಇದನ್ನು ನಾನು ಹೇಳ್ತೇನೆ. ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಬಿಡಕ್ ಹೋಗ್ಬೇಡಿ. ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ನಿಮ್ಮನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬೇಕಾದಷ್ಟು ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಕ್ಕಳು ಬೆಳೀಲಿ. ಆದ್ರೆ ಮೂಲನ ನೀವು ಬಿಡಕ್ ಹೋಗ್ಬೇಡಿ ಅಂತ ಹೇಳಿ ನನ್ನಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನನಗೆ ನಿಮ್ಮ ಅಧ್ಯಕ್ಷರು ನಮ್ಮ ವಾರ್ಕನಾಥ್ರವರು ನನಗೊಂದು ಮನವಿಯನ್ನ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದು ಪ್ರಣಾಳಿಕೆಯನ್ನ ಘೋಷಣೆ ಕೂಡ ನಾವು ಮಾಡಿದ್ದು. ಈಗಾಗಲೇ ಕಂದಾಯ ಗ್ರಾಮಗಳಿಗೆ ಈಗಾಗಲೇ ನಾವು ರಚನೆ ಮಾಡಿ ಹಟ್ಟಿ ಕಾಡು ಹಾದಿಯಲ್ಲಿರುವಂತಹ ಎಲ್ಲ ಕಾಲೋನಿಗಳಿಗೆ ಈಗಾಗಲೇ ವಾಸದ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಕೂಡ ಕೆಲವರೆಲ್ಲ ಜಮೀನು ಕೊಟ್ಟಿದ್ದೇವೆ, ಮನೆಗಳು ಕೊಟ್ಟಿದ್ದೇವೆ. ವಿವಿಧ ರೀತಿಯಲ್ಲಿ ಕಾಲೋನಿಗಳಲ್ಲಿ ಬೇಕಾದಷ್ಟು ಸಹಾಯ ಮಾಡ್ತಾ ಇದ್ದೇವೆ. ಬೇಕಾದಷ್ಟು ನನ್ನ ಜಿಲ್ಲೆಯಲ್ಲೂ ಕೂಡ ನಾನು ನಿಮ್ಮ ಸಮಸ್ಯೆಗಳನ್ನ ಹತ್ತಿದ್ದವನು. ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಮತ್ತು ನಮ್ಮ ದ್ವಾರಕಾನಾಥ್ ಅವರು ಏನಂದ್ರೆ, ಈಗ ನಿಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಆಯೋಗ ರಚನೆ ಆಗ್ಬೇಕು ಅನ್ನೋದು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ತಿಂಗಳಲ್ಲೇ ಇದನ್ನ ಈ ಒಂದು ಆಯೋಗ ರಚನೆ ಮಾಡಿ ನಮ್ಮ ಪ್ರಣಾಳಿಕೆಯಲ್ಲೂ ಇತ್ತು. ಮೂಲ ನಿಮ್ಮ ಬದುಕನ್ನ ಯಾವ ರೀತಿ ನಾವು ಉತ್ತಮಗೊಳಿಸಬಹುದು, ಯಾವ ರೀತಿ ನಿಮ್ಮ ಇತಿಹಾಸಕ್ಕೆ ಶಕ್ತಿ ತುಂಬಬಹುದು, ಆ ಕೆಲಸವನ್ನ ನನ್ನ ಏನು ಪಕ್ಷ ನಾವು ಅವತ್ತು ತೀರ್ಮಾನ ಮಾಡಿದೆವು, ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾನು ಯಾವಾಗಲೂ ನಮ್ಮ ಗುರುಗಳ ಮಾತನ್ನ ಹೇಳ್ತಾ ಇರ್ತೀನಿ, ನಮ್ಮ ಅಜ್ಜನ ಮಾತನ್ನ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ನಮಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ.
ನಿಮ್ಮನ್ನೆಲ್ಲ ಸೋದರ ಸಮಾನದಂತೆ ಎಲ್ಲ ಜನಾಂಗ ಕೂಡ ನೊಂದು ಬೆಂದು ತಾಯಿರುವಂತ ಈ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಆ ಕೆಲಸವನ್ನ ಖಂಡಿತ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಕಾಲ ಬರ್ತಿದ್ದಂಗೆ ತಾವು ಅನೇಕರು ವಲಸೆಗಳನ್ನ ನಗರಗಳಿಗೆ ಬರ್ತಾ ಇದ್ವಿ. ನಾನು ಬರೋದು ಬೇಡ ಅಂತ ನಾನು ಹೇಳುದಿಲ್ಲ, ತಡೀಲಿಕ್ಕೂ ನಾನು ತಯಾರಿಲ್ಲ. ಆದ್ರೆ ನಿಮ್ಮ ಮೂಲ ಬಿಡಕ್ ಹೋಗ್ಬೇಡಿ, ಮೂಲ ಆಸ್ತಿ ಬಿಡಕ್ ಹೋಗ್ಬೇಡಿ, ಮೂಲದ ಆಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ದಯವಿಟ್ಟು ತಮ್ಮ ಬದುಕನ್ನ ಪ್ರಕೃತಿಯನ್ನ ಎಲ್ಲರೂ ಕೂಡ ಪ್ರಕೃತಿಯಲ್ಲಿ ಬದುಕುವಂತ ಭಾಗ್ಯ ಎಲ್ಲರೂ ಕೂಡ ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಗಮನಿಸಿರ್ಬೇಕು, ಅಂಬಾನಿ ಅವ್ರ ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡುವಂತ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂತ ಕೆಲಸ ಎಲ್ಲ ಗುಜರಾತ್ನಲ್ಲಿ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವ್ದಾರ ಒಂದಿನ ಹೋಗ್ಬೇಕು ಅಂತಿದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಇದು ಎಳಿತಾ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಆ ಮೂಲ ಏನು ಗೊತ್ತು, ಪ್ರಕೃತಿಯ ನಿಯಮ ಅದು ಯಾರ್ದು ಅಲ್ಲ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಗೌರವವನ್ನು ಕೊಟ್ಟು ನಾವೆಲ್ಲ ಮಾಡಬೇಕಾಗ್ತದೆ. ಆದ್ರಿಂದ ನಾವು ಎಷ್ಟೇ ದೊಡ್ಡವರಾದ್ರೂ ಮೂಲ ಆದಿವಾಸಿಗಳೇನದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನ ನಾವು ಉಳಿಸ್ಕೊಳ್ಳೇಬೇಕು. ನಾನು ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ, ಯಾವುದೇ ನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ದೇನೆ. ಯಾವುದು ನಮ್ಮ ಯೂನಿವರ್ಸಿಟಿಯವ್ರಿಗೆ ಹೇಳ್ಬಿಟ್ಟು ಒಂದು 3 ದಿನದ ಒಂದು ಕಾರ್ಯಕ್ರಮ. ಏನಪ್ಪಾ ಅಂತಂದ್ರೆ, ಅವರು ಕಂಪಲ್ಸರಿ ಹೋಗಿ ಒಂದು ಹಳ್ಳಿಗಳಲ್ಲಿ ಅವರು ವಾಸ ಇದ್ದು ನಮ್ಮ ಹಳ್ಳಿ ಜನರ ಬದುಕು, ಅಲ್ಲಿ ವ್ಯವಸಾಯ ಹೆಂಗ್ ಮಾಡ್ತಾನೆ, ಹಾಲು ಹೆಂಗ್ ಕರೀತಾನೆ, ಅವನ ಬದುಕೇನಿದೆ, ಅವನ ಏನ್ ಕಾರ್ಯಕ್ರಮ, ತೋಟಗಾರಿಕೆಗೆ ಯಾವ ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಇದೆ ಆ ಬದುಕು ಅಂತ ಹೇಳಿ ಈ ಬೆಂಗಳೂರು ನಗರದಲ್ಲಿ ಇರುವಂತ ಎಲ್ಲ ಟೌನ್ಗಳಲ್ಲಿರುವಂತ ಎಲ್ಲ ಹಳ್ಳಿಲಿ ಬದುಕಂತ ಎಲ್ಲರೂ ಕೂಡ ಹಳ್ಳಿಯ ಬದುಕಿನ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸ. ಯಾಕೆಂದ್ರೆ ಆ ಶ್ರಮ ಪಟ್ಟಿರೋದ್ರಿಂದ ಅವನು ವ್ಯವಸಾಯ ಮಾಡಿ ಅವನು ಹಾಲು ಕೊಟ್ಟಿದ್ರಿಂದ ಇವರು ಹಾಲು ಕುಡಿತಾರೆ. ಅವನು ವ್ಯವಸಾಯ ಮಾಡಿ ಅಕ್ಕಿ, ರಾಗಿ, ಗೋಧಿ, ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಬಂದು ಜನ ಬಂದು ಆರೋಗ್ಯವಾಗಿ ಇದನ್ನ ಬೆಳೀತದೆ. ಅವನ ಬದುಕು ಎಷ್ಟು ಶ್ರಮ ಇದೆ, ಅವನ ಬದುಕಿನಿಂದ ನಮ್ಮ ಮಕ್ಕಳು ಆರೋಗ್ಯಕರವಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರು ಅವರು ಕೂಡ ಇವತ್ತು ಹಿಂದೆ ಒಂದು ದೊಡ್ಡ ಡ್ಯಾಮ್ ಅನ್ನು ಕೂಡ ಒಂದು ಆದಿವಾಸಿಯವರಿಗೆ ಇದನ್ನ ಉದ್ಘಾಟನೆ ಮಾಡಿಸ್ತಂತ ಒಂದು ಇತಿಹಾಸ ಇವತ್ತು ನಾವೆಲ್ಲ ಅಣೆಕಟ್ಟು ಭಕ್ರಾನಗರ ಡ್ಯಾಮ್ ಅನ್ನ ಆ ಡ್ಯಾಮ್ ನಾವು ಮಾಡಿದಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ನಿಮ್ಗೆ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ಇದು ನಿಮ್ಗೆ ನಮ್ಗೆ ಇರುವಂತ ಒಂದು ಸಂಬಂಧ ಭಕ್ತಿಗೂ ಭಗವಂತನಿಗಿರುವಂತ ಸಂಬಂಧ. ನಿಮ್ಮ ಬದುಕಿನಲ್ಲಿ ನಾವು ಶಿಕ್ಷಣದಲ್ಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಭೂಮಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ವಸತಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಆಹಾರ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಉದ್ಯೋಗ ಗ್ಯಾರಂಟಿ ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ 5 ಗ್ಯಾರಂಟಿ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಮನೆಯಲ್ಲಿ ಬೆಳಕು ಕೊಡ್ತಾ ಇದ್ದಾನೆ. ಎಲ್ಲ ಮನೆ ಯಜಮಾನರಿಗೆ 2,000 ಕೊಡ್ತಾ ಇದ್ದಾನೆ. 10 kg ಅಕ್ಕಿ ಕೊಡ್ತಾ ಇದ್ದಾನೆ. ಹೆಣ್ಮಕ್ಳಿಗೆ ಫ್ರೀ ಓಡಾಡಕ್ ಕೊಡ್ತಾ ಇದ್ದಾನೆ ಬಸ್ಸಲ್ಲಿ. ಯುವಕರಿಗೆಲ್ಲ ಉದ್ಯೋಗ ಸಿಗದೆ ಹೋದ್ರು 3,000 ಕೊಡ್ತಾ ಇದ್ದಾನೆ. ಹಿಂದೆ ಯಾವ್ದಾರ ಸರ್ಕಾರ, ಯಾವ್ದಾರ ಪಾರ್ಟಿ ಇಂಥದ್ದು ಒಂದು ಕಾರ್ಯಕ್ರಮ ಕೊಟ್ಟಿದ್ರಾ? ನಿಮ್ಮ ಭೂಮಿನ ಸಕ್ರಮ ಮಾಡುವಂತ ಕಾರ್ಯಕ್ರಮ ಕೊಟ್ಟಿದ್ರಾ? ಫಾರಂ 3 ಹಾಕೊಂಡು 53 ಹಾಕೊಂಡು 58 ಹಾಕೊಂಡು ನಿಮ್ ಭೂಮಿನ ರೆವಿನ್ಯೂ ಭೂಮಿಲಾಗ್ಲಿ, ಅರಣ್ಯ ಭೂಮಿಲಾಗ್ಲಿ ಜಮೀನನ್ನ ನಿಮ್ಗೆ
ಸರಿಯಾದಂತ ಉಳಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಸರ್ಕಾರ ಬಿಜೆಪಿ ಆಗಲಿ ದಳ ಸರ್ಕಾರ ಕೊಟ್ಟಿದ್ದ? ಇದನ್ನ ತಿಳ್ಕೊಳ್ಳಿ. ಏನಿದ್ರು ನಾವು ಉಂಟು, ನೀವು ಉಂಟು, ನೀವು ಉಂಟು, ನಾವು ಉಂಟು. ನಮ್ಮ ಸರ್ಕಾರ ಇರೋದು ನಿಮ್ಗೋಸ್ಕರ, ನೀವಿರೋದು ನಮಗೋಸ್ಕರ. ಈಗ ನಿಮ್ಮ ಸಂಘದ ಅಧ್ಯಕ್ಷರು ನನಗೇನು ಅರ್ಜಿ ಕೊಟ್ಟಿದ್ದಾರೆ, ಏನು ಕೆಲವು ಬೇಡಿಕೆಗಳನ್ನ ಇವತ್ತು ಎಲ್ಲ ಸೇರಿ ಇಟ್ಟಿದ್ದಾರೆ. ಕೆಲವು ಏನೇನೋ ಕೆಲವು ವಿಚಾರಗಳನ್ನ ಇಟ್ಟಿದ್ದಾರೆ. ನಮ್ಮ ಸುಮಾರು ಒಂದು ಅರ್ಜಿಯನ್ನ ನಮ್ಮ ಚಂದ್ರಶೇಖರ್ ಅವರು, ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆಲ್ಲ ಸೇರಿ ಬೇರೆ ಏನು ಇಟ್ಟಿದ್ದಾರೆ, ಇದೆಲ್ಲ ಕೂಡ ಖಂಡಿತ ನಾನು ಪರಿಶೀಲನೆ ಮಾಡಿ ನಿಮ್ಮ ಜೊತೆ ನಾನು ಇವತ್ತು ಬಂದದ್ದು ಬೇರೆ ಯಾವ ಉದ್ದೇಶಕ್ಕಿಲ್ಲ. ದೊಡ್ಡ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮ ಇಲ್ಲಿತ್ತು. ನಮ್ಮ ಇವರು ಕೂಡ ಬಂದು, ನಾನು ಅಲ್ಲೇ ಬಂದು ನೀವು ಕಾಯ್ತಾ ಇದ್ದಾರೆ ಸಾವಿರಾರು ಜನ ಅಂತೇಳಿ ನನ್ನನ್ನು ಕರ್ಕೊಂಡು ಬಂದರು. ಸೊ ನಿಮ್ಮನ್ನ ನಾವೆಲ್ಲ ಒಂದು ಉತ್ತಮವಾದಂಥ ಹುದ್ದೆಯಲ್ಲಿ ನಿಮ್ಮನ್ನೆಲ್ಲ ನೋಡ್ಬೇಕು, ನಾವು ನಿಮ್ಮ ಜೊತೆ ಬದುಕಬೇಕು. ನಾವು ನಿಮ್ಮ ಹೇಳಿಕೆಯಿಂದ ನಿಮ್ಮ ಶ್ರಮಕ್ಕೆ ನಾವು ಗೌರವನ ಕೊಡಬೇಕು. ಇದಕ್ಕೆ ನಮ್ಮೆಲ್ಲ ತರದ ಸಹಕಾರ ಕೊಡಲಿಕ್ಕೆ ನಾವಿದೆ. ಸೊ ನೀವು ಮಾತ್ರ ಯಾರು ಕೂಡ ನಿಮ್ಗೆ ನಾನು ಒಬ್ಬ ಆದಿವಾಸಿ, ನಾನೊಬ್ಬ ಟ್ರೈಬಲ್ಲು, ನಾನು ಕಾಡು ಮನೆಯಲ್ಲಿದ್ದವನು, ಕಾಡು ಮನುಷ್ಯ ಅಂತ ಹೇಳ್ಕೊಂಡು ನನಗೆ ಅವಮಾನ ಅಂತ ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಿಮ್ಮ ಮೂಲ ಹಕ್ಕು ನಿಮ್ಮ ಬದುಕು. ಆ ಬದುಕನ್ನ ಶ್ರೇಷ್ಠವಾಗಿ ನೀವೆಲ್ಲ ಸೇರಿ ಕಾಪಾಡಬೇಕು. ಸೊ ಹುಷಾರು. ಈಗ SIR ಬೇರೆ ನಡೀತಾ ಇದೆ, ವೋಟು ಡಿಲೀಟ್ ಆಗ್ತಾ ಇದೆ. ಲಕ್ಷಾಂತರ ವೋಟು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ನಿಮ್ಮ ವೋಟನ್ನ ನೀವು ಕಾಪಾಡಲಿಕ್ಕೆ ನಿಮ್ಗೇನು ಮೂಲ ವಾಸಿಗಳ ಪತ್ರ, ಜಾತಿ ಪ್ರಮಾಣ ಪತ್ರ ಅದನ್ನೆಲ್ಲ ಕೊಡಲಿಕ್ಕೆ ನನಗಾಗಲೇ ಆದೇಶ ಕೂಡ ನಾನು ಕೊಟ್ಟಿದ್ದೇನೆ. ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ದಿನದಲ್ಲಿ ಕೆಲವೊಂದು ದಿನದಲ್ಲಿ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಬಂದಿತ್ತ ನಿಮ್ಗೆಲ್ಲ, ಅದನ್ನೆಲ್ಲ ವಾಪಸ್ ತಲುಪಿಸಿದೀರಾ? ಬಹಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ಕೊನೆಗೆ ನನ್ನ ಗ್ಯಾರಂಟಿಗಳೆಲ್ಲ ಗೊತ್ತೈತವ. ಆಮೇಲೆ ನಿಮ್ಗೆ ಯಾಕೆಂದ್ರೆ ನಾವು ಗ್ಯಾರಂಟಿ ಮಾಡಿದರೆ ನಿಮ್ಮಂತವ್ರಿಗೋಸ್ಕರ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ತಾವು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಬಹಳ ಸಂತೋಷ. ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಲಿ ಕೆಲವು ಕಾಲ ಕಳೆದಿದ್ದೀನಲ್ಲ, ನಾನು ನನ್ನ ಮೂಲ ನೀವೆಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ನಾನು ಒಂದು ದೊಡ್ಡ ಶಕ್ತಿಯ ತುಂಬಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ಯಾವತ್ತೂ ಕೂಡ ನಮ್ಮ ಕೈಗೊಳ್ಳುವಂಥ ಪ್ರಶ್ನೆ ಇಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನು ಸದ್ಯದಲ್ಲೇ ನಿಮ್ಮ ಅಧ್ಯಕ್ಷರು ದ್ವಾರಕಾನಾಥ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದ ತಕ್ಷಣ ಸದ್ಯದಲ್ಲೇ ಇದನ್ನ ಏನು ಒಂದು ನಮ್ಮ ಆಯೋಗ ರಚನೆ ಆಗ್ಬೇಕು ಅಂತ ಏನು ಕೇಳ್ತಾ ಇದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.